ಏನಾಯ್ತು ಅದಕ್ಕೆ? ಏನಿದೆಲ್ಲ? ಅಭಿ ಫೋನ್ ಮಾಡಿ ವಿಷಯ ಹೇಳ್ದ. ಆ ಪ್ರಸಾದನ ಏನು ಮಾಡಿದೆ? ಆ ಪ್ರಸಾದನ ಯಾರಿಗೂ ಕೊಡಲಿಲ್ಲ ಮಹೇಶ್ವರೇ. ದೇವ್ರ ದಯೆ, ಆಶ್ರಮಕ್ಕೆ ಪ್ರಸಾದ ಕಳ್ಸೋಕ್ಕೆ ಮುಂಚೆ ಎಲ್ಲ ಗೊತ್ತಾಯ್ತು. ದೇವ್ರ ಪ್ರಸಾದಕ್ಕೂ ವಿಷ ಹಾಕ್ತಾರೆ ಅಂತಂದರೆ ಎಂಥ ನೀಚ ಕೆಲಸ. ಇಂಥ ಕೆಟ್ಟ ಕೆಲಸನ ಯಾರು ಮಾಡಿರ್ಬೋದು ಅನ್ಸುತ್ತೆ ಅಣ್ಣ. ಪ್ರಸಾದಕ್ಕೆ ವಿಷ ಹಾಕೋದು ಮಾತ್ರ ಅಲ್ಲ, ನಾನು ಪ್ರದಕ್ಷಿಣೆ ಹಾಕುವಾಗ ಯಾರೋ ನನ್ನ ಹಿಂದೆ ಬಂದಾಗಾಯ್ತು. ಅಷ್ಟೇ ಅಲ್ಲ ಚಿಕ್ಕಪ್ಪ, ನಾವು ಅಮ್ಮ ಮತ್ತೆ ಮಗು ಮೇಲೆ ಹೂವಿನ ಸಂತರ್ಪಣೆ ಮಾಡುವಾಗ ಬುಟ್ಟಿಯಿಂದ ಚಾಕು ಬಿತ್ತು. ಅಪ್ಪ ಚಾಕು ಹಿಡ್ಕೊಳಕ್ಕೆ ಅಮ್ಮಂಗನ ಮಗುಗೂ ಏನೂ ಆಗಲಿಲ್ಲ. ಅಪ್ಪನ ಕೈಗೆ ಸ್ವಲ್ಪ ಗಾಯ ಆಯಿತು. ಅಯ್ಯೋ ಅಣ್ಣ, ಏನಣ್ಣ ಇದೆಲ್ಲ? ಎಲ್ಲಿ ಕೈ ತೋರ್ಸು. ಪರವಾಗಿಲ್ಲ ಮಹೇಶ, ಬಂದಿದ್ದ ದೊಡ್ಡ ಕಂಟಕ ಇಷ್ಟರಲ್ಲೇ ಮುಗೀತಲ್ಲ. ಒಂದಲ್ಲ ಎರಡಲ್ಲ, ಇಷ್ಟೆಲ್ಲ ರೀತಿ ನಾನು ನಮ್ಮ ಪ್ರಾಣ ತೆಗಿಯಕ್ಕೆ ನೋಡಿದ್ದಾರೆ. ಅರ್ಥ ಆಯ್ತು ಅಣ್ಣ. ಈ ಕೆಲಸ ಎಲ್ಲ ಯಾರು ಮಾಡಿರೋದು ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು ಅಣ್ಣ. ನಮ್ಮ ಮೇಲೆ ಇಂಥ ಕೆಲಸ ಮಾಡೋಷ್ಟು ದ್ವೇಷ ಇರೋದು, ಇಂಥ ನೀಚ ಬುದ್ಧಿ ಇರೋದು ಆ ರಾಕ್ಷಸಿ ಶಾರ್ವರಿಗೆ ಮಾತ್ರ. ಅಲ್ಲ ಚಿಕ್ಕಪ್ಪ, ಈ ಕೆಲಸ ಅವಳಿಂದಾನೇ ಆಗಿದ್ದಿದ್ರೆ ನಮ್ಗೆ ಯಾರಿಗಾದ್ರೂ ಕಣ್ಣಿಗೆ ಕಾಣಿಸ್ಕೋಬೇಕಾಗ್ತಲ್ಲ. ಇಲ್ಲ ಬಿ, ಅವಳು ಯಾವತ್ತೂ ನೇರವಾಗಿ ಹೋರಾಡ್ದೋಳಲ್ಲ. ಆ ಹೋರಾಡೋ ಧೈರ್ಯ ಇದ್ದಿದ್ರೆ ಹೆದರ್ಕೊಂಡು ಬಚ್ಚಿಟ್ಕೊಳ್ತಿರ್ಲಿಲ್ಲ. ಈ ಕೆಲಸನೆಲ್ಲ ಅವಳು ಬೇರೆಯವರನ್ನ ಬಿಟ್ಟು ಮಾಡಿಸಿದಾಳೆ. ಇಷ್ಟು ವರ್ಷ ಹೀಗೆ ತಾನೆ ಪಿತೂರಿಗಳನ್ನು ಮಾಡಿ ಮನೆಯವರ ನಂಬಿಕೆ ಗಳಿಸಿದ್ದು, ನಮ್ಮಲ್ಲೇ ಇದ್ದು ಬೆನ್ನಿಗೆ ಚೂರಿ ಹಾಕಿದ್ದು. ಹೌದು ಚಿಕ್ಕಪ್ಪ, ಇಂಥ ನಂಬಿಕೆ ಗಳಿಸಿದ್ದಕ್ಕೇನೆ ನಮ್ಮಮ್ಮನ ಜೀವನ ಬಲಿ ತಗೊಂಡಿದ್ದು.